ಮಂಗಳವಾರದಂದು ಈ ಪುಟ್ಟ ತಂತ್ರ ಮಾಡುವುದರಿಂದ ಅದೆಂಥದ್ದೇ ದೊಡ್ಡ ಶತ್ರುವಾದರೂ ನಿಮ್ಮ ತಂಟೆಗೆ ಬರುವುದಿಲ್ಲ. ಅವನು ನಿಮ್ಮನ್ನು ನೋಡಿದರೆ ಎದುರುವಂತಾಗುತ್ತದೆ. ಅಂತಹ ಶಕ್ತಿಶಾಲಿ ತಂತ್ರನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಗೆ ಒಂದು ಪುಟ್ಟ ಲೈಕ್ ಮಾಡಿ. ನಾವು ಹಾಕುವ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮಗೆ ಲಭ್ಯವಾಗುತ್ತೆ. ಮನೆಯಲ್ಲಿ ವಿನಾಕಾರಣ ಜಗಳಗಳಾಗ್ತಾ ಇದ್ದರೆ ಅಥವಾ ಯಾವುದೋ ಒಂದು ದೋಷದಿಂದ ಅನೇಕ ಸಮಸ್ಯೆಗಳು ಎದುರಿಸುತ್ತಿದ್ದರೆ ಶತ್ರುಗಳು ಮಾಡಿಸಿರುವಂತಹ ವಾಮಾಚಾರವೇ ಆಗಿರುತ್ತದೆ. ಇಂತಹ ಶತ್ರುಗಳು ಪರೋಕ್ಷ ಶತ್ರುಗಳು ಅಂತ ಕರೀತಾರೆ. ಆದರೆ ಪ್ರತ್ಯಕ್ಷ ಶತ್ರುಗಳು ವಿನಾಕಾರಣ ನಿಮ್ಮ ಮೇಲೆ ಅಪವಾದಗಳನ್ನು ಮಾಡುವುದು, ನಿಮ್ಮ ಬಗ್ಗೆ ಇಲ್ಲದ ಸಲ್ಲದ ವಿಚಾರಗಳನ್ನು ಇನ್ನೊಬ್ಬರ ಜೊತೆಯಲ್ಲೇ ಹೇಳುವುದು, ಇಬ್ಬರ ನಡುವೆ ಜಗಳ ತಂದು ಮನಸ್ತಾಪ ಮಾಡುವುದು, ಇದೆಲ್ಲವೂ ಕೆಲವು ವ್ಯಕ್ತಿಗಳ ನಿಜವಾದ ರೂಪವಾಗಿರುತ್ತದೆ. ಅವರಿಗೆ ಇದನ್ನು ಮಾಡುವುದರಿಂದ ಏನೋ ಒಂದು ಥರ ಸಂತೋಷ ಸಿಗುತ್ತೆ, ಆದರೆ ಇದರ ಅನಾನುಕೂಲ ನಿಮ್ಮ ಮೇಲೆ ಪರಿಣಾಮ ಬೀರುತ್ತದೆ. ಇಂತಹ ಶತ್ರುಗಳು ಒಂದು ಕಡೆ ಆದರೆ ನಿಮ್ಮನ್ನು ಎದುರಿಸುವುದು, ನಿಮ್ಮ ಮೇಲೆ ಅಧಿಕಾರ ಚಲಾಯಿಸುವುದು, ನಿಮ್ಮ ಮುಗ್ಧ ಮನಸ್ಸನ್ನು ಅವರು ಅರ್ಥ ಮಾಡಿಕೊಂಡು ಅದರ ಮೇಲೆ ಪ್ರಭಾವ ಬೀರುವುದು, ಅವರಿಗೆ ಹೇಗೆ ಬೇಕೋ ಹಾಗೆ ನಿಮ್ಮನ್ನು ನೋಡಿ ನಡೆದುಕೊಳ್ಳುವುದು, ಬೇರೆಯವರ ಮುಂದೆ ತಾವು ದೊಡ್ಡವರಾಗೋದಕ್ಕೋಸ್ಕರ ನಿಮ್ಮನ್ನು ಹೀಯಾಳಿಸಿ ಕೀಳಾಗಿ ನೋಡುವುದು, ಇವರು ತುಂಬ ದೊಡ್ಡ ಶತ್ರುವಾಗಿರುತ್ತಾರೆ. ಇಂತಹ ಶತ್ರುಗಳನ್ನು ಯಾವ ರೀತಿ ನಿಮ್ಮ ತಂಟೆಗೆ ಬರದೆ ನಿಮಗೂ ಮರ್ಯಾದೆ ಕೊಟ್ಟು, ನಿಮ್ಮ ಮಾತಿಗೂ ಮರ್ಯಾದೆ ಕೊಟ್ಟು, ಅವರು ನಿಮ್ಮನ್ನು ಒಳ್ಳೆಯ ರೀತಿಯಲ್ಲಿ ಕಾಣುವ ಹಾಗೆ ಮಾಡಲು ಇಲ್ಲಿ ಒಂದು ಪುಟ್ಟ ತಂತ್ರ ಇರುತ್ತೆ. ಆ ತಂತ್ರನ ಮಂಗಳವಾರದ ದಿನ ನೀವು ಮಾಡಿ ನೋಡಿ. ಖಂಡಿತವಾಗಿಯೂ ಅದೆಂಥದ್ದೇ ಶತ್ರುವಾದರೂ ಅವನು ನಾಶ ಆಗ್ತಾನೆ. ಅಂದರೆ ನಿಮ್ಮ ಯಾವುದೇ ತಂಟೆ ತಕರಾರಿಗೆ ಅವನು ಬರೋದಿಲ್ಲ. ಮೊದಲಿಗೆ ಮೈದಾ ಹಿಟ್ಟನ್ನು ಜೇನುತುಪ್ಪದಿಂದ ಕಲಸಿಕೊಳ್ಳಬೇಕು. ಒಂದು ಹಿಡಿ ಮೈದಾ ಹಿಟ್ಟಿಗೆ ಸ್ವಲ್ಪ ಜೇನುತುಪ್ಪ ಹಾಕಿ ಕಲಸಿಕೊಳ್ಳಬೇಕು. ಅದರ ಜೊತೆಗೆ ಅರಿಶಿಣ ಕುಂಕುಮವನ್ನು ಬರೆದು ಒಂದು ಗೊಂಬೆ ಆಕೃತಿ ಮಾಡಬೇಕು. ಆ ಗೊಂಬೆಗೆ ಶತ್ರುವಿನ ಹೆಸರನ್ನು ಇಡಬೇಕು. ಶತ್ರುವಿನ ಹೆಸರಿನಿಂದ ಆ ಗೊಂಬೆಯನ್ನು ಕರೆಯಬೇಕು. ರಾತ್ರಿ ಮಲಗುವ ವೇಳೆಗೆ ಅದನ್ನು ಮನೆಯ ಒಂದು ಮೂಲೆಯಲ್ಲಿ, ಅಡಿಗೆ ಮನೆಯ ಮೂಲೆಯಲ್ಲಿ ಇದನ್ನು ಮಾಡಿದ್ರೆ ಒಳ್ಳೆಯದು, ಅಥವಾ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಮಾಡಬೇಕು. 4 ಕರ್ಪೂರವನ್ನು ಅದರ ಮೇಲೆ ಇಡಬೇಕು ಹಾಗೂ 8 ಲವಂಗವನ್ನು ಕರ್ಪೂರದೊಂದಿಗೆ ಸುಡಬೇಕು. ಸುಡುವಾಗ ಆ ವ್ಯಕ್ತಿಯ ಹೆಸರನ್ನು ಹೇಳುತ್ತಾ ಓಂ ರೀಂ ಕ್ಲೀಂ ಶತ್ರು ನಾಶನಂ ಕುರು ಕುರು ಪಟ್ ಸ್ವಾಹ ಅಂತ ಸಂಪೂರ್ಣವಾಗಿ ಕರ್ಪೂರ ಮತ್ತು ಲವಂಗ ಉರಿದು ಮುಗಿಯುವವರೆಗೂ ಹೇಳುತ್ತಲೇ ಇರಬೇಕು. ಇದು ಹೇಳಿದ ನಂತರ, ಕರ್ಪೂರ ಎಲ್ಲ ಮುಗಿದ ನಂತರ ಆ ಲವಂಗ ಸುಡುವಾಗ ಚಿಟಪಟ ಅನ್ನುವ ಸದ್ದಿನೊಂದಿಗೆ ಶತ್ರುಗಳಿಗೆ ನಿಮ್ಮ ಮೇಲೆ ಭಯ ಹುಟ್ಟುತ್ತದೆ. ಅವರು ನಿಮ್ಮನ್ನು ಎಲ್ಲೇ ನೋಡಿದರೂ ಹೆದರಿಕೊಳ್ಳುವಂತಾಗುತ್ತದೆ. ಇದೆಲ್ಲ ಆದ ಮೇಲೆ ಆ ಗೊಂಬೆಯನ್ನು ತೆಗೆದುಕೊಂಡು ಹೋಗಿ ಯಾರೂ ಇಲ್ಲದೇ ಇರುವ ಜಾಗದಲ್ಲಿ ಮತ್ತೆ ಮುದ್ದೆ ಕಟ್ಟಿ ತೂದಿ ಬಿಸಾಕಿ ಬರಬೇಕು. ಈ ಥರ ಮಾಡುವುದರಿಂದ ಯಾವುದೇ ಶತ್ರುಗಳಾದರೂ ನಿಮ್ಮ ತಂಟೆಗೆ ಬರುವುದಿಲ್ಲ. ನಿಮ್ಮ ಜೀವನದ ಅನೇಕ ಸಮಸ್ಯೆಗಳು ಶಾಶ್ವತ ಮತ್ತು ಉಚಿತವಾಗಿ ಪರಿಹಾರ ಆಗಬೇಕು ಅನ್ನೋದಾದರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ಕಂಡುಕೊಳ್ಳಿ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಧನ್ಯವಾದ.